ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಈ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಅದೇನಂದರೆ ಓವರ್ ಪ್ಯಾಂಪರಿಂಗ್, ಅಂದರೆ ತುಂಬ ಮುದ್ದಾಗಿ ಮಕ್ಕಳನ್ನ ಬೆಳೆಸೋದು ಏನಿರ್ತಾರೆ ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ಮಕ್ಕಳಿಗೆ ಅತಿಯಾಗಿ ಬೈದರೆ, ಅತಿಯಾಗಿ ನಿಂದನೆ ಮಾಡಿದರೆ, ಅತಿಯಾಗಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಒಂದು ಡಿಸ್ಕಷನ್ ಮಾಡಿದೆ. ಇವಾಗ ಅದರ ಆಪೋಸಿಟ್ಟು, ಅತಿಯಾಗಿ ಮುದ್ದು ಮಾಡಿದರೆ ಆ ಮಕ್ಕಳಿಗೆ ಏನೇನು ಪರಿಣಾಮ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಓವರ್ ಪ್ಯಾಂಪರಿಂಗ್ ಅಂತ ಏನು ನಾನು ಪದ ಬಳಸಿದ್ದೀನಿ ಅಂದರೆ ಇದೆಲ್ಲ ಸೈಕಾಲಜಿಸ್ಟ್ ಏನಿರ್ತಾರೆ, ಚೈಲ್ಡ್ ಸೈಕಾಲಜಿಸ್ಟ್ ಏನಿರ್ತಾರೆ, ಅವರು ಸ್ಟಡಿ ಮಾಡಿ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿರೋದು, ಅವರ ಸ್ಟಡೀಸ್ ಏನಿರುತ್ತೆ ಅದನ್ನು ಹಂಚ್ಕೊಂಡಿರೋದ್ರ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ಸೈಕಾಲಜಿಸ್ಟ್ ಪ್ರಕಾರ ಓವರ್ ಪ್ಯಾಂಪರ್ಡ್ ಅಂದರೆ ನಾವೆಲ್ಲರೂ ಮಕ್ಕಳಿಗೆ ಮುದ್ದು ಮಾಡೇ ಮಾಡ್ತೀವಿ, ಆದರೆ ಅತಿಯಾಗಿ ಮುದ್ದು ಅಂತ ಯಾವುದನ್ನ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಂತ ನೋಡೋಣ. ಏನಂದರೆ ಮಕ್ಕಳಿಗೆ ಅಂದರೆ ಈಗ ಸಾಮಾನ್ಯವಾಗಿ 1 ಅಥವಾ 2 ಮಕ್ಕಳು ಇರ್ತಾರೆ ತಂದೆ ತಾಯಿಗೆ, ಅವರಿಗೇನೆ ಎಲ್ಲ ಅಟೆನ್ಷನ್ನು ಸಿಗುತ್ತೆ. ಈಗ ಮನೇಲಿ ಎಷ್ಟು ಜನ ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ಮತ್ತು ಕೆಲವು ರಿಲೇಟಿವ್ಸ್ ಇರ್ತಾರೆ. ಆ ಒಂದು ಮಗುವಿಗೆ ಅಥವಾ 2 ಮಕ್ಕಳಿಗೇನೆ ಎಲ್ಲರ ಅಟೆನ್ಷನ್ನು ಸಿಕ್ಬಿಡುತ್ತೆ. ಆಮೇಲೆ ಎಲ್ಲರೂ ಅತಿಯಾಗಿ ಗಿಫ್ಟ್ಗಳನ್ನ ಕೊಡ್ತಾರೆ, ಮತ್ತು ಕೇಳೋದಕ್ಕೆ ಮುಂಚೆನೇ ಎಲ್ಲರಿಗೂ ಅವ್ರಿಗೆ ಸಿಕ್ಬಿಡುತ್ತೆ. ಸುಖವಾಗಿ ಬೆಳೀತಾರೆ, ಮತ್ತು ತಂದೆ ತಾಯಿನ ಅವ್ರಿಗೆ ಕಷ್ಟಪಡೋಕ್ಕೆ ಬಿಡೋದಿಲ್ಲ. ಮೇಯ್ನಾಗಿ ಅಜ್ಜ ಅಜ್ಜಿಯರು ಕಷ್ಟಪಡೋದಕ್ಕೆ ಬಿಡೋದಿಲ್ಲ, ಎಲ್ಲದೂ ಸಲೀಸಾಗಿ ಅವ್ರಿಗೆ ಕೊಟ್ಬಿಡ್ತಾರೆ. ಆಮೇಲೆ ತಂದೆ ತಾಯಿಗಳು ಏನೇ ಅವರಿಗೆ ಸ್ಟ್ರಿಕ್ಟಾಗಿ ಬೆಳೆಸಬೇಕು ಅಂದ್ಕೊಂಡ್ರು, ಅಜ್ಜ ಅಜ್ಜಿಯರು, ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್, ನಾವು ಜಾಯಿಂಟ್ ಫ್ಯಾಮಿಲಿ ಇರ್ತೀವಿ, ಅಜ್ಜ ಅಜ್ಜಿಯರು ಏನಿರ್ತಾರೆ ಅತಿಯಾಗಿ ಮೊಮ್ಮಕ್ಕಳನ್ನು ಮುದ್ದು ಮಾಡಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ಕಷ್ಟನೇ ಬರಬಾರ್ದು ಅನ್ನೋ ರೀತಿ ಅವರನ್ನು ಬೆಳೆಸ್ತಾ ಇರ್ತಾರೆ. ಆ ರೀತಿ ಓವರ್ ಪ್ಯಾಂಪರಿಂಗ್ನ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳ ಮೇಲೆ ಏನು ಪರಿಣಾಮ ಆಗುತ್ತೆ ನೋಡೋಣ. ಡ್ರಾಬ್ಯಾಕ್ಸ್ ಏನಾಗುತ್ತೆ ಮಕ್ಕಳಿಗೆ ಅಂದರೆ, ಮಕ್ಕಳು ತುಂಬ ಹಠಮಾರಿಗಳಾಗ್ತಾರೆ. ಆಮೇಲೆ ಯಾವಾಗಲೂ ಸಿಡಿ ಅಂತ ಇರ್ತಾರೆ ಅಂತ ಮಕ್ಕಳಿಗೆಲ್ಲ. ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಅವ್ರಿಗೆ ಸಿಟ್ಟು ಬರ್ತಾ ಇರುತ್ತೆ, ಬೇರೆಯವ್ರ ಮೇಲೆ ಗದರ್ತಾ ಇರ್ತಾರೆ, ಅಂದರೆ ತಮ್ಗಿನ ದೊಡ್ಡವ್ರ ಮೇಲೇ ಸಿಟ್ಟು ಮಾಡ್ಕೊತಾ ಇರ್ತಾರೆ. ಆಮೇಲೆ ಯಾರ ಮಾತನ್ನು ಕೇಳೋದಿಲ್ಲ. ಆಮೇಲೆ ಸೋಷಿಯಲ್ ಸ್ಕಿಲ್ಸ್ ಅವ್ರಿಗೆ ಕಡಿಮೆ ಇರುತ್ತೆ. ಮನೆಗೆ ಬಂದವ್ರ ಜೊತೆ ಚೆನ್ನಾಗಿ ಮಾತಾಡೋದಿಲ್ಲ, ಮುಖ ಸಿಡಿಸ್ಕೊಂತಿರ್ತಾರೆ. ಅಂದರೆ ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದವ್ರಿಗೆ ಚೆನ್ನಾಗಿ ಮಾತಾಡ್ಸೋಂಥ, ದೊಡ್ಡವರಾದ್ಮೇಲೂ ಕೂಡ ಚೆನ್ನಾಗಿ ಮಾತಾಡ್ಸೋವಂಥ ಸ್ಕಿಲ್ಸ್ ಅವರಿಗೆ ಬೆಳೆದಿರೋದಿಲ್ಲ. ಆಮೇಲೆ ಅತಿಯಾದ ಅಹಂಕಾರ, ದುರಹಂಕಾರ ಬೆಳೆದ್ಬಿಟ್ಟಿರುತ್ತೆ. ಎಲ್ಲರ ಜೊತೆಗೂ ದುರಹಂಕಾರದಿಂದ. ಇವನ್ ಇತ್ತೀಚೆಗೆ ಸ್ಕೂಲ್ಸಲ್ಲೂ ಕೂಡ ಏನು ಕಂಪ್ಲೇಂಟ್ ಬರ್ತಾ ಇದೆ ಅಂದರೆ, ಮಕ್ಕಳು ಟೀಚರ್ಸ್ ಮಾತನ್ನೇ ಕೇಳೋದಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ಸ್ ಬರ್ತಾ ಇರೋದು. ಆಮೇಲೆ ಎಲ್ಲವನ್ನೂ ನಿಕೃಷ್ಟವಾಗಿ ನೋಡೋದು. ಯಾಕೆಂದರೆ ಎಲ್ಲದು ಸುಲಭವಾಗಿ ಸಿಕ್ಬಿಟ್ಟಿರುತ್ತೆ, ಯಾವುದಕ್ಕೂ ಕಷ್ಟಪಟ್ಟಿರೋದಿಲ್ಲ. ಕೇಳೋದಕ್ಕೆ ಮುಂಚೆನೇ ಸಿಕ್ಬಿಟ್ರೆ ಅದ್ರ ಬೆಲೆ ಗೊತ್ತಿರೋದಿಲ್ಲ, 2 ದಿನಕ್ಕೆಲ್ಲ ಮುರಿದು ಹಾಕೋದು ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಯಾವುದನ್ನು ಗಳಿಸಿ ಗೊತ್ತಿರೋದಿಲ್ಲ, ಪಡ್ಕೊಂಡು ಗೊತ್ತಿರುತ್ತೆ, ಎಲ್ಲರೂ ಕೊಡಿಸಿರ್ತಾರೆ, ತೊಗೊಂಡಿರ್ತಾರೆ, ಕಷ್ಟಪಟ್ಟು ಗಳಿಸಿ ಗೊತ್ತೇ ಇರೋದಿಲ್ಲ. ಆಮೇಲೆ ಯಾವುದನ್ನು ಒಂದು ತನಗೆ ಬೇಕಾಗಿದ್ದು ಸಿಗಲಿಲ್ಲ ಅಂದರೆ ಅದು ಪ್ರಪಂಚನೇ ಬಿದ್ದೋಯ್ತು ಅನ್ನೋ ಅಷ್ಟು ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಅಷ್ಟು ಅಂದರೆ ತಮ್ಮ ಭಾವನೆಗಳ ಮೇಲೆ ಕಂಟ್ರೋಲ್ ಮಾಡ್ಕೊಳೋ ಕೆಪಾಸಿಟಿನೇ ಇರೋದಿಲ್ಲ. ಆಮೇಲೆ ಎಮೋಷ್ನಲ್ ಸ್ಟೆಬಿಲಿಟಿ ಇರೋದಿಲ್ಲ ಯಾವುದೇ ಆಗಲಿ. ಅಂದರೆ ಯಾರಾದರೂ ಮನೆಗೆ ಬಂದಾಗ ಸ್ವಲ್ಪ ಶಾಂತವಾಗಿರೋದು ಇರೋದೇ ಇಲ್ಲ. ಬಂದಾಗ ಕೂಗಾಡೋದು, ತನಗೆ ಬೇಕಾಗಿ ಸಿಗಲಿಲ್ಲ ಅಂದ ತಕ್ಷಣ ಕೂಗಾಡೋದು, ವಸ್ತುಗಳನ್ನ ಬಿಸಾಕೋದು, ಸಿಟ್ಟು ಮಾಡೋದು, ಅತಿಯಾಗಿ ಬೇರೆಯವ್ರ ಮೇಲೇ ಸಿಟ್ಟು ಮಾಡೋದು. ಅಂದರೆ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಭೇದ ಇರೋದಿಲ್ಲ, ಎಲ್ಲರ ಮೇಲೂ ಸಿಟ್ಟು ಮಾಡೋದು, ಈ ರೀತಿ ಆಗುತ್ತೆ. ಇದು ಮಕ್ಕಳಲ್ಲಿ ಕಾಣುವಂಥದ್ದು. ಇದು ಲಾಂಗ್ ಟರ್ಮಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಅಂದರೆ ಅದೇ ಮಗು ದೊಡ್ಡವನಾಗಿ ಅಡಲ್ಟ್ ಆದಮೇಲೆ ಮುಂದೆ ತನ್ನ ಕರಿಯರಲ್ಲಿ ಒಳ್ಳೆ ಕಮ್ಯುನಿಕೇಷನ್ ಇಟ್ಕೊಳ್ದೇ ಇರ್ಬೋದು. ನೀವು ಸಾಮಾನ್ಯವಾಗಿ ಕೆಲವ್ರನ್ನ ನೋಡಿರ್ತೀರ, ತಮ್ಮ ವರ್ಕ್ ಪ್ಲೇಸಲ್ಲೂ ತುಂಬ ಆ್ಯರೋಗೆಂಟಾಗಿ ನಡ್ಕೊತಾ ಇರ್ತಾರೆ ಬೇರೆಯವ್ರ ಜೊತೆ. ಆ ರೀತಿ ಬಿಹೇವಿಯರ್ನ ನೀವು ನೋಡ್ಬೋದು. ಆಮೇಲೆ ಮುಂದೆ ಜೀವನ ಸಂಗಾತಿಯೊಂದಿಗೆ ಯಾವುದೇ ವಿಷಯದಲ್ಲೂ ಹೊಂದಾಣಿಕೆ ಆಗ್ತಾ ಇರೋದಿಲ್ಲ. ಯಾಕೆಂದರೆ ತಾವು ಹೇಳಿದ್ದನ್ನೇ ನಡೆಸಿ ಅವರಿಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಅದನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಅಂದರೆ ತಾನು ಹೇಳಿದ್ದೇ ನಡಿಬೇಕು, ಬೇರೆಯವ್ರಿಗೆ ತೊಂದರೆ ಆದರೆ ಅವ್ರಿಗೆ ಆಗ್ಲಿ ಅನ್ನೋವಂಥ ಒಂದು ಮನಸ್ಥಿತಿ ಬಂದಿರುತ್ತೆ. ತುಂಬ ಸೆಲ್ಫ್ ಸೆಂಟರ್ಡ್ ಆಗಿ ನಡ್ಕೊಳ್ತಾ ಇರ್ತಾರೆ. ಸೆಲ್ಫ್ ಸೆಂಟರ್ಡ್ ಅಂದರೆ
ನನ್ನ ಅವಶ್ಯಕತೆಗಳೇ ಮುಖ್ಯ, ಬೇರೆಯವರ ಅವಶ್ಯಕತೆ ಏನಿದೆ, ಬೇರೆಯವರ ಅನಿವಾರ್ಯತೆ ಏನಿದೆ ನನಗೆ ಬೇಕಾಗಿಲ್ಲ. ನನ್ನ ಅವಶ್ಯಕತೆ ಮುಗ್ದೋದ್ರೆ, ನನ್ನ ಅವಶ್ಯಕತೆ ಪೂರ್ತಿ ಆದ್ರೆ ಅಲ್ಲಿಗೆ ಮುಗೀತು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಅಂದ್ರೆ ಒಂದ್ ರೀತಿ ಸ್ವಾರ್ಥಿಗಳಾಗ್ಬಿಟ್ಟಿರ್ತಾರೆ. ಅವರಿಗೆ ಬೇರೆಯವ್ರ ಬಗ್ಗೆ ಕನ್ಸನ್ ತೋರಿಸಿ ಅಭ್ಯಾಸನೇ ಇರೋದಿಲ್ಲ, ಆ ರೀತಿ ಆಗೋಗಿರೋದು. ಇನ್ನೊಂದು ಮೆಚುರಿಟಿನೇ ಇರೋದಿಲ್ಲ. ಅವ್ರನ್ನ ಎಷ್ಟು ಚೈಲ್ಡಿಶ್ ಆಗಿ ಆಡ್ತಾ ಇರ್ತಾರೆ ಅಂದ್ರೆ, ತನ್ನದೊಂದು ಅವಶ್ಯಕತೆ ಪೂರ್ತಿ ಆಗ್ಬಿಟ್ರೆ ಮುಗೀತು ಅನ್ನೋ ರೀತಿ ಚೈಲ್ಡಿಶ್ ಆಗಿ ಆಡ್ತಾ ಇರ್ತಾರೆ, ತುಂಬಾ ಸಿಲ್ಲಿಯಾಗಿ ಆಡ್ತಾ ಇರ್ತಾರೆ. ಅವರಿಗೆ ಮೆಚುರಿಟಿ ಅನ್ನೋದು ಇರೋದಿಲ್ಲ. ಆಮೇಲೆ ಒಂದು ಸಣ್ಣ ಸಣ್ಣ ಫೇಲ್ಯೂರ್ನ ಕೂಡ ಫೇಸ್ ಮಾಡುವಂತ ಕೆಪಾಸಿಟಿ ಇರೋದಿಲ್ಲ. ಈಗ ನೀವು ನೋಡ್ತಾ ಇರ್ತೀರಾ, ಕೆಲವರು SLC ಫೇಲ್ ಆಗೋದು ಅಂತಲ್ಲ, ತಾವೇನೋ 95%, 96% ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸ್ವಲ್ಪ ಕಡಿಮೆ ಆಯ್ತು, 90 ಆಯ್ತು, 85 ಆಯ್ತು ಅಂದ್ರೂ ಕೂಡ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಅಷ್ಟು ಸೂಕ್ಷ್ಮ ಮನಸ್ಥಿತಿ ಬಂದ್ಬಿಟ್ರೆ, ಒಂದು ಸಣ್ಣದೇನೋ ತಮಗೆ ಹಿನ್ನಡೆ ಆಯ್ತು ಅಂದ್ರೂ ಅದನ್ನ ತಡ್ಕೊಳೋ ಕೆಪಾಸಿಟಿನೇ ಇರೋದಿಲ್ಲ. ಆಮೇಲೆ ಪೇಷನ್ಸ್ ಇರೋದಿಲ್ಲ. ಯಾವುದನ್ನೇ ಆದ್ರೂ ಕಾದಿದ್ದು ಅದನ್ನ ಪಡ್ಕೋಬೇಕು ಅನ್ನೋಂಥ ಪೇಷನ್ಸ್ ಇರೋದಿಲ್ಲ, ಕಾಯುವಂತ ತಾಳ್ಮೆನೇ ಇರೋದಿಲ್ಲ. ಇನ್ನೊಂದು ನೈತಿಕತೆ ಇರೋದಿಲ್ಲ. ತನಗೆ ಬೇಕಾಗಿದ್ದು ಯಾವುದೇ ರೀತಿಯಿಂದ ತಾನು ಪಡ್ಕೊಂತೀನಿ ಅನ್ನುವಂಥ ಅನೈತಿಕ ಮಾರ್ಗದಲ್ಲೂ ಕೂಡ ನಾನು ಪಡ್ಕೋಬಹುದು ಅನ್ನೋ ರೀತಿ ಬಂದ್ಬಿಟ್ಟಿರುತ್ತೆ. ಕೆಲವರಲ್ಲಿ ನೀವು ನೋಡಿರ್ತೀರ ಇದನ್ನ, ಕಾಲೇಜಲ್ಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ಈ ರೀತಿ ಮನಸ್ಥಿತಿ ಇರೋ ಮಕ್ಕಳನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಅದು ಏನಾಗುತ್ತೆ, ಅತಿಯಾದ ಮುದ್ದಿನಿಂದ ಆ ರೀತಿ ಆಗಿರುತ್ತೆ. ಎರಡನೇದು, ಅವರಲ್ಲಿ ಡಿಸಿಪ್ಲಿನ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾವುದೇ ವಿಷಯದಲ್ಲೂ ಅವರಿಗೆ ಡಿಸಿಪ್ಲಿನ್ ಇರೋದಿಲ್ಲ, ಅನುಶಾಸನದಲ್ಲಿ ಅವರು ಬೆಳೆದೇ ಇರೋದಿಲ್ಲ. ನೀವು ಅಂದ್ರೆ ನಿಮ್ಮ ಒಂದೇ ಮಗು ಇದೆ, ಇದಿಷ್ಟು ಲಾಂಗ್ ಟರ್ಮ್ ಎಫೆಕ್ಟ್ ಆಯ್ತು. ಒಬ್ಬ ಮಗುವಿನ ಅಥವಾ ಒಬ್ಬ ಅಡಲ್ಟ್ ಯಾವ ರೀತಿ ನಡ್ಕೊಳ್ತಾನೆ ಅನ್ನೋ ರೀತಿ ಆಯ್ತು. ಈಗ ನಿಮಗೇನೆ ಮಗು ಇದ್ದು ಆಲ್ರೆಡಿ ನೀವು ಅದನ್ನ ತುಂಬಾ ಮುದ್ದು ಮಾಡ್ತಾ ಇದ್ದೀರಾ ಅಂತ ಇದ್ರೆ, ನೀವೇನ್ ಸ್ಟೆಪ್ಸ್ ತಗೋಬಹುದು ಅಂತ ನೋಡೋಣ. ಏನಂದ್ರೆ, ಮಕ್ಕಳಿಗೆ ಸ್ವಲ್ಪ ಮಟ್ಟಿಗಿನ ಡಿಸಿಪ್ಲಿನ್ನ ಕಲಿಸಿ. ಅಂದ್ರೆ ಒಂದು ರುಟೀನ್ ಫಿಕ್ಸ್ ಮಾಡಿ. ಬೆಳಗ್ಗೆ ಇಷ್ಟೊತ್ತಿಗೆನೆ ಹೇಳ್ಬೇಕು, ಇಷ್ಟೊತ್ತಿಗೆ ಈ ರೀತಿ ರುಟೀನ್ ಆದ್ಮೇಲೆ ನೀವು ತಿಂಡಿ ತಿನ್ಬೇಕು. ತಿಂಡಿಯಲ್ಲೂ ಕೂಡ ಹೆಲ್ದಿ ಆಗಿರೋ ಆಪ್ಷನ್ ಬೇಕು. ಫಾರ್ ಎಕ್ಸಾಂಪಲ್, ಉಪ್ಪಿಟ್ಟಿದೆ, ನಿನಗೋಸ್ಕರ ಸ್ಪೆಷಲ್ ಆಗಿ ಮಾಡಲ್ಲ, ಎಲ್ರ ಜೊತೆ ನೀನು ಇರೋದನ್ನೇ ತಿನ್ಬೇಕು. ಈ ರೀತಿ ಒಂದು ಅನುಶಾಸನವನ್ನ ಬೆಳೆಸ್ಬೇಕು. ಅವ್ರಿಗೆ ಇನ್ನೊಬ್ಬರ ಜೊತೆ ಹೊಂದ್ಕೊಂಡು, ತನಗೆ ಇಷ್ಟ ಇಲ್ಲದೆ ಇರೋ ವಸ್ತುಗಳ ಜೊತೆಗೂ ಹೊಂದ್ಕೊಂಡು ಅಭ್ಯಾಸ ಇರಬೇಕು. ಅನವಶ್ಯಕ ವಸ್ತುಗಳನ್ನ ಯಾವಾಗ್ಲೂ ಕೊಡಿಸ್ತಾ ಇರೋದು. ಕೆಲವು ತಂದೆ ತಾಯಿಗೆ ಅಭ್ಯಾಸ ಇರುತ್ತೆ, ಒಂದೇ ಮಗು ಇರುತ್ತೆ, ಅಂದ್ರೆ ತುಂಬಾ 6-7 ವರ್ಷ ಆದ್ಮೇಲೆ ಒಂದು ಮಗು ಹುಟ್ಟಿರುತ್ತೆ, ಅದಕ್ಕೆ ಅತಿಯಾಗಿ ಗಿಫ್ಟ್ ಕೊಡಿಸ್ತಾನೆ ಇರೋದು, ಅದಕ್ಕೆ ಆ ವಸ್ತುಗಳ ಬೆಲೆನೇ ಗೊತ್ತಿರೋದಿಲ್ಲ. ಆಮೇಲೆ ಯಾವ್ದಾದ್ರೂ ಒಂದು ವಸ್ತುಗಳನ್ನ ಹಾಳು ಮಾಡ್ಕೊಂಡ್ರೆ ಮಕ್ಕಳು, ಅದರ ಬೆಲೆ ಗೊತ್ತಾಗೋ ತನಕ ಮತ್ತೊಂದು ವಸ್ತುನ ಕೊಡಿಸಬೇಡಿ. ಇದರಿಂದ ಏನಾಗುತ್ತೆ, ಅವರಿಗೆ ನಾನು ಎಷ್ಟೇ ಹಾಳು ಮಾಡ್ಕೊಂಡ್ರೆ ಇನ್ನೊಂದು ಬರ್ತಾ ಇರುತ್ತೆ ಅನ್ನೋಂಥ ಒಂದು ಉಡಾಫೆ ಮನಸ್ಥಿತಿ ಬಂದ್ಬಿಡುತ್ತೆ. ಆಮೇಲೆ ಎಲ್ಲರನ್ನು ಗೌರವ ಕೊಡೋದನ್ನ ಕಲಿಸಿ. ಅವರು ನಮ್ಗಿನ ಚಿಕ್ಕವರೇ ಆಗಿರ್ಬೋದು, ನಮ್ಮನೆ ಕೆಲಸದವರೇ ಆಗಿರ್ಬೋದು, ಡ್ರೈವರೇ ಆಗಿರ್ಬೋದು, ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ಬಾರ್ದು, ಬಹುವಚನದಲ್ಲಿ ಮಾತಾಡಿಸುವಂತ ಒಂದು ಗೌರವವನ್ನ, ಒಂದು ಡಿಸಿಪ್ಲಿನ್ ಅನ್ನ ಬೆಳೆಸಿ. ಎರಡನೇದು, ಕಾಯುವಂತ ಒಂದು ಪೇಷನ್ಸ್ ನ ಕಲಿಸಿ. ನೀವು ಅಕಸ್ಮಾತ್ ಒಂದು ಕ್ಯೂನಲ್ಲಿ ಏನಾದ್ರು ಕಾಯ್ತಿದ್ರೆ ನಿಮ್ಮ ಮಗುನು ಜೊತೆಗೆ ಸೇರಿಸ್ಕೊಳ್ಳಿ. ಯಾಕಂದ್ರೆ ಜೀವನದಲ್ಲಿ ಕೆಲವೊಂದು ವಸ್ತುಗಳಿಗೋಸ್ಕರ ನಾವು ಕಾಯಬೇಕು, ನಿಂತ್ಕೋಬೇಕು, ಪೇಷನ್ಸ್ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನ ಬೆಳೆಸಿ. ನೀವೆಲ್ಲರೂ ಕ್ಯೂನಲ್ಲಿ ನಿಂತಿದ್ರೆ, ಎಲ್ಲರೂ ಕುತ್ಕೊಂಡು ಕಾಯ್ಬೇಕಾಗಿದ್ರೆ, ನಿಮ್ಮ ಮಗುನು ಕುತ್ಕೊಂಡು ಕಾಯುವಂಥದ್ದನ್ನ ನೋಡಿ. ಫೋನ್ ಕೊಡಬೇಡಿ ಕೈಗೆ, ಕಾಯಬೇಕು. ಒಂದು ಸ್ವಲ್ಪ ಮಾತಾಡಿ ನೋಡಿ, ನಾವು ಈ ಥರ ಕ್ಯೂನಲ್ಲಿ ನಿಂತ್ಕೋಬೇಕು, ಕಾಯಬೇಕು. ಈಗ ಡಾಕ್ಟರ್ ಹತ್ರ ಹೋಗಿರ್ತೀರಾ, ನೀವು ಕ್ಯೂ ಅಂದ್ರೆ ಕೂತ್ಕೊಂಡು ಕಾಯ್ತಾ ಇರ್ತೀರ, ಆವಾಗ ಮಾತಾಡಬೇಕು ನೀವು. ನೋಡು, ಇವಾಗ ಡಾಕ್ಟರ್ ಹತ್ರ ಇಷ್ಟೊಂದು ಜನ ಪೇಷಂಟ್ಸ್ ಬಂದಿರ್ತಾರೆ, ನಮಗೆ ಈ ರೀತಿ ಒಂದು ಟೋಕನ್ ಕಾಯಿನ್ ಕೊಟ್ಟಿರ್ತಾರೆ, ನಮ್ಮ ನಂಬರ್ ಬರೋ ತನಕ ನಾವು ಕಾಯಬೇಕು. ಅದನ್ನ ನೀವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವರಿಗೆ ಆವಾಗ ಪೇಷನ್ಸ್ ಅನ್ನೋದು ಬರುತ್ತೆ. ಆಮೇಲೆ ಯಾವ್ದಾದ್ರೂ ಒಂದು ವಸ್ತುವನ್ನ ಗಳಿಸೋದನ್ನ ಕಲಿಸಿ. ಅಂದ್ರೆ ನೀನು ಈ ರೀತಿ ಮ್ಯಾಥ್ಸ್ನಲ್ಲಿ ಈ ರೀತಿ ಮಾರ್ಕ್ಸ್ ಬಂದ್ರೆ ನಿನ್ಗೆ ಇಂಥದನ್ನ ಕೊಡಿಸ್ತೀನಿ, ನೀನು ಟೆಸ್ಟ್ನಲ್ಲಿ ಈ ರೀತಿ ಮಾರ್ಕ್ಸ್ ತಗೊಂಡ್ರಿ ಇದನ್ನ ಕೊಡಿಸ್ತೀನಿ. ಆ ರೀತಿ ಒಂದು ನಾನು ಕಷ್ಟಪಟ್ಟು ಗಳಿಸಿದರೆ ನನಗೆ ಇಂಥ ವಸ್ತು ಸಿಗುತ್ತೆ ಅನ್ನೋದನ್ನ ಮೊದಲಿಂದನೂ ಅಭ್ಯಾಸ ಮಾಡ್ತೀನಿ. ಏನೇ ಆದ್ರೂ ನನಗೆ ಸಿಗ್ತಾ ಇರುತ್ತೆ ಗಿಫ್ಟು ಅನ್ನೋಂಥ ಮನಸ್ಥಿತಿನ ಬೆಳೆಸ್ಬೋದು. ಆಮೇಲೆ ಅಜ್ಜ ಅಜ್ಜಿಯರಿಗೆ ಸ್ವಲ್ಪ ತಿಳಿ ಹೇಳಿ. ಅತಿಯಾಗಿ ಚಾಕ್ಲೇಟ್ಸ್, ಕೆಲವೊಂದ್ಸತಿ ತಂದೆ ತಾಯಿ ಸ್ಟ್ರಿಕ್ಟ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಅಜ್ಜ ಅಜ್ಜಿಯರು ನಿನಗೇನು ಗೊತ್ತಿಲ್ಲ, ಹೋಗ ನನ್ನ ಮೊಮ್ಮಗು, ನಾನು ಏನಾದ್ರು ಮಾಡ್ಕೊತೀನಿ ಅನ್ನೋ ರೀತಿ ಒಂದು ಮನಸ್ಥಿತಿ ಇರುತ್ತೆ. ಅವರಿಗೆ ತಿಳಿ ಹೇಳಿ ಮುಂದಿನ ಏನ್ ಪರಿಣಾಮ ಆಗುತ್ತೆ ಮಗುವಿನ ಮೇಲೆ ಅದ್ರ ಬಗ್ಗೆ ತಿಳಿ ಹೇಳಿ ನೀವು
ಅಂದರೆ ಒಂದು ಪೇರೆಂಟಿಂಗ್ ಅಂದರೆ ಜೊತೆಯಾಗಿ ಮಾಡುವಂಥ ಕೆಲಸ, ಒಬ್ರಿಗೊಬ್ರಿಗೆ ಆಪೋಸಿಟ್ ಆಗಿ ಜಗಳ ಮಾಡಿಕೊಂಡು ಮಾಡುವಂಥದ್ದಲ್ಲ ಅನ್ನೋದನ್ನು ತಿಳಿ ಹೇಳಿ ಅದನ್ನು ಕಂಟಿನ್ಯೂ ಮಾಡಿ. ಅಂದರೆ ಆ ರೀತಿ ಆಗದಿರೋಂಗೆ ನೋಡ್ಕೊಳ್ಳಿ. ಮತ್ತು ಮಗುವಿಗೆ ಬೇರೆಯವರ ದೃಷ್ಟಿಕೋನ ಕೂಡ ಅರ್ಥ ಆಗಬೇಕು. ಏನಂದರೆ ನೀವು ಏನೋ ಒಂದು ಅರ್ಥ ಮಾಡಿಸ್ತಿರ್ತೀರ. ಅಂದರೆ ನೀವು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತೀರ, ಐಸ್ ಕ್ರೀಮ್ ತಿನ್ನೋದಕ್ಕೋ ಅಥವಾ ಫಿಲ್ಮ್ಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತೀರ. ಆದರೆ ಅದು ಯಾವತ್ತೂ ಒಂದು ದಿವಸ ಆಗೋದಿಲ್ಲ, ಪ್ರಾಮಿಸ್ ಮಾಡಿರ್ತೀರ ಆಗೋದಿಲ್ಲ. ಅದನ್ನು ಮಗುವಿಗೆ ಅರ್ಥ ಮಾಡಿಸಿ ಹಠ ಮಾಡ್ತಾರೆ ಮಕ್ಕಳು ಅಂತ ಗೊತ್ತಿದೆ. ಆದರೆ ಈ ರೀತಿ ನೋಡು, ನನಗೆ ಈ ರೀತಿ ಕೆಲಸ ಇದೆ, ನಾನು ಈ ರೀತಿ ಕೆಲಸ ಮಾಡಬೇಕು, ಈ ಪ್ರಾಮಿಸ್ ಮಾಡಿದೆ, ಆದರೆ ಇವತ್ತಾಗಲಿಲ್ಲ, ಅದನ್ನು ಅರ್ಥ ಮಾಡ್ಕೊ ಅನ್ನೋದನ್ನು ನಿಧಾನವಾಗಿ ಅರ್ಥ ಮಾಡಿಸಿ ನೀವು ಆ ಮಗುವಿಗೆ ಪೇಷನ್ಸ್ ಅನ್ನೋದನ್ನು ಕಲಿಸ್ಕೊಡ್ಬೇಕು. ಇಲ್ಲದಿದ್ರೆ ಮುಂದೆ ದೊಡ್ಡವನಾದ್ಮೇಲೂ ಕೂಡ ಅವರಿಗೆ ಬೇರೆಯವರ ಪರಿಸ್ಥಿತಿ ಅರ್ಥ ಆಗೋದಿಲ್ಲ. ತನ್ನ ಗಂಡ ಇರ್ಬೋದು, ಹೆಂಡತಿ ಆಗಿರ್ಬೋದು, ಕೊಲೀಗ್ ಆಗಿರ್ಬೋದು, ಅವರ ದೃಷ್ಟಿಕೋನ ಆಗಿರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ಬೆಳೆದಿರೋದಿಲ್ಲ. ಅಂದರೆ ಏನಂದರೆ ಒಂದು ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದನ್ನು ನಾವು ಮೊದಲಿಂದನೇ ಕಲಿಸ್ಬೇಕು. ಅಂದರೆ ಬೇರೆಯವರ ಭಾವನೆಗಳು ಮಕ್ಕಳಿಗೆ ಅರ್ಥ ಆಗುವಂಗೆ ನಾವು ಮೊದಲಿಂದನೇ ಬೆಳೆಸ್ಬೇಕು. ಇಲ್ಲದ್ರೆ ಬೇರೆಯವರ ಎಮೋಷನ್ಸ್ ಏನು ಅನ್ನೋದೇ ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ಅವರಲ್ಲಿ ಬೆಳೆದಿರೋದಿಲ್ಲ. ಆ ರೀತಿ ಆಗೋಗುತ್ತೆ. ಆಮೇಲೆ ಬೇರೆಯವರ ಆಗಿರುವಂಥ ತೊಂದರೆನ ಅರ್ಥ ಮಾಡಿಸ್ಬೇಕು. ಈಗ ಮನೇಲಿ ಯಾರಿಗಾರು ಹುಷಾರಿಲ್ಲ ಅಂದರೆ, ನೋಡಿ ಈಗ ಅಮ್ಮಂಗೆ ತೊಂದರೆ ಆಗಿದೆ, ಅಮ್ಮಂಗೆ ಹುಷಾರಿಲ್ಲ, ಒಂಚೂರು ಅಂದರೆ ಅವ್ರಿಗೆ ತೊಂದರೆ ಕೊಡಬಾರ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ, ಅಂದರೆ ಎಮೋಷನಲ್ಲಿ ಬೇರೆಯವ್ರನ್ನ ನೋಡ್ಕೋಬೇಕು ಅನ್ನೋದನ್ನ ಅವ್ರ ತಲೆಯಲ್ಲಿ ಇರಬೇಕು. ಯಾಕೆಂದರೆ ನಾನು ತುಂಬ ಜನ ಮಕ್ಕಳನ್ನ ನೋಡಿದ್ದೀನಿ, ಆ ತಾಯಿಗೆ ಅಥವಾ ತಂದೆಗೆ ಹುಷಾರಿರಲ್ಲ, ಏನೋ ಆಗಿರುತ್ತೆ, ಆದರೆ ಮಕ್ಕಳು ತಮ್ಮದೇ ಹಠ ಮಾಡ್ತಾನೆ ಇರ್ತಾರೆ. ಅಂದರೆ ದೊಡ್ಡ ಮಕ್ಕಳನ್ನ, ಈಗ 3-4 ವರ್ಷದ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ 7-8 ವರ್ಷಗಳಾದ್ರೂ ತನ್ನ ತಾಯಿಗೆ ಅಥವಾ ತಂದೆಗೆ ಹುಷಾರಿಲ್ದಂಗೆ ಆಗಿದೆ, ತೊಂದರೆ ಆಗಿದೆ ಅನ್ನೋದನ್ನ ಮಕ್ಕಳು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ತಮ್ಮದೇ ಏನೋ ಒಂದು, ಇಲ್ಲ ಹೊರಗೆ ಹೋಗಬೇಕು, ಪಾರ್ಕಿಗೆ ಹೋಗಬೇಕು, ಇಲ್ಲ ಅದಾಗಲೇಬೇಕು, ಇದಾಗಲೇಬೇಕು, ನಂಗೆ ಇದು ಬೇಕೇ ಬೇಕು ಅಂತ ಒಂದು ಕೆಟ್ಟ ಹಠನ ಹಿಡ್ಕೊಂಡಿರ್ತಾರೆ. ಮತ್ತು ತಂದೆ ತಾಯಿ ಅದನ್ನ ಸಪೋರ್ಟು ಮಾಡ್ತಾ ಇರ್ತಾರೆ ಕೆಲವರು. ಅಜ್ಜಿ ಆಗಿರ್ಬೋದು, ಇಲ್ಲ ಏನಾಗುತ್ತೆ, ಮಗು ಕೇಳ್ತಾ ಇದೆ, ಯಾವುದೇ ಮಗು ಬೇಜಾರಾಗುತ್ತೆ, ತಗೋ ಕೊಡ್ಸು ಅಂತ. ಆ ರೀತಿ ಮಾಡಬಾರ್ದು. ಮಕ್ಕಳಿಗೆ ಬೇಜಾರಾಗೋದು ಅಂದರೆ ಎಲ್ಲ ವಿಷಯದಲ್ಲೂ ಅವ್ರಿಗೆ ಬಡಿಬೇಕು ಅನ್ನೋದಲ್ಲ, ಆದರೆ ಬೇರೆಯವರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸತಿ ಜೀವನದಲ್ಲಿ ನಿರಾಸೆನೂ ಬರುತ್ತೆ, ನಾವು ಅಂದ್ಕೊಂಡಿದ್ದಾಗಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಬೇಕು. ಈ ರೀತಿಯಾಗಿ ಅಂದರೆ ಕೇಳಿದ್ದೆಲ್ಲ ನನಗೆ ಸಿಕ್ಬಿಡುತ್ತೆ, ನಾನು ಹೇಳಿದ್ದೇ ಆಗುತ್ತೆ ಅನ್ನೋದು ಅವ್ರ ಮೈಂಡಲ್ಲಿ ಇರಬಾರ್ದು. ಬೇರೆಯವ್ರ ದೃಷ್ಟಿಕೋನನೂ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಮೇನ್ ಆಗಿ ನೈತಿಕತೆ, ಮಾರಲಿಟಿ ಅನ್ನೋದನ್ನ ಕಲಿಸಿ. ಯಾವುದು ತಪ್ಪು, ಯಾವುದು ಸರಿ, ನಾವು ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು, ಯಾಕೆ ಬೇರೆಯವರ ವಸ್ತುಗಳನ್ನು ತಗೋಬಾರ್ದು, ಬೇರೆಯವ್ರಿಗೆ ಹರ್ಟ್ ಮಾಡಬಾರ್ದು, ಬೇರೆಯವ್ರಿಗೆ ಟಾಂಟ್ ಕೊಡಬಾರ್ದು, ಅದನ್ನು ಮೊದಲಿಂದನೇ ಮಕ್ಕಳಿಗೆ ಕಲಿಸಿ. ಯಾಕೆ ನಿನಗೆ ತೊಂದರೆ ಆದರೆ ಯಾವ ರೀತಿ ಆಗುತ್ತೆ, ನಿನಗೆ ಯಾರು ಬೈದ್ರೆ ಹೆಂಗಾಗುತ್ತೆ, ನಿನ್ನ ವಸ್ತುಗಳನ್ನ ಯಾರೋ ಕದ್ರೆ ಯಾವ ರೀತಿ ಆಗುತ್ತೆ, ಅದನ್ನು ಮೊದಲಿಂದನೂ ಅರ್ಥ ಮಾಡಿಸಿ ಅವರಿಗೆ ನೈತಿಕತೆಯನ್ನು ಮೇನ್ಲಿ ಹೇಳ್ಕೊಡ್ಬೇಕು. ಇದಿಷ್ಟು ಸೈಕಾಲಜಿಸ್ಟ್ ಪ್ರಕಾರ ಓವರ್ ಪ್ಯಾಂಪರಿಂಗಿನ ಒಂದು ಏನೋ ಡ್ರಾಬ್ಯಾಕ್ಸ್ ಏನಿರುತ್ತೆ, ಅದು ಆಲ್ರೆಡಿ ನೀವು ಓವರ್ ಪ್ಯಾಂಪರ್ ಮಾಡ್ತಾ ಇದ್ರೆ ನೀವೇನು ಸ್ಟೆಪ್ಸ್ ತಗೋಬೇಕು ಅನ್ನೋದನ್ನ ಕೂಡ ಈಗ ಸ್ಟಡಿ ಮಾಡಿ ಹೇಳಿರುವಂಥದ್ದು. ಟೋಟಲಿ 4 ರೀತಿಯ ಪೇರೆಂಟಿಂಗ್ ಸ್ಟೈಲ್ಸ್ ಇದೆ. ಅದರಲ್ಲಿ ಈಗ 2 ನಾನು ಅಂದರೆ ಈ ಹಿಂದಿನ ವಿಡಿಯೋ ಒಂದು, ಈಗ ಮಾಡ್ತಾ ಇರೋದೊಂದು, 2 ಸ್ಟೈಲ್ನ ಮಾಡಿದ್ದೀನಿ. ಸೊ ಇದಿಷ್ಟು ಓವರ್ ಪ್ಯಾಂಪರಿಂಗ್ ಬಗ್ಗೆ ಇರುವಂಥ ಒಂದು ಇನ್ಫಾರ್ಮೇಷನು. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.